ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹಂಗೆ ಕೆಲಸ ಮಾಡ್ತಾರೆ ಹಬ್ಬದ ಪ್ರಿಪ್ರೇಷನ್ಗೆ, ಹಂಗಾಗಿ ಹಾಗೆ ಕೆಲಸ ಮಾಡಿಕೊಂಡು ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಕ್ಕದ ಹೂವು ಬಿಡಿಸ್ಕೊಂಬಂದಿರೋದಲ್ಲಿದೆ. ಸೊ ಆ ಎಕ್ಕದ ಹೂವನ್ನ ಈ ಥರ ಬಿಡಿಸಿ ಇಕ್ಕಿದ್ದೀವಿ. ಈ ಥರ ಬಿಡಿಸಿ ಆದಮೇಲೆ ಲೈಕ್ ಇಲ್ಲಿ ಏನು ಸೂಜಿ ಇದೆಯಲ್ಲ, ಆ ಸೂಜಿಲಿ ಪೋಣಿಸ್ಬೇಕು. ಎವ್ರಿ ಇಯರ್ ನಾನೇ ಮಾಡ್ತೀನಿ. ಇದು ಏನು ಹಾರ ಎಲ್ಲ ಪೋಣಿಸೋದು ಎವ್ರಿ ಇಯರ್ ಯೂಶ್ವಲಿ ನಾನೇ ಮಾಡ್ತೀನಿ. ಹಾಗೆ ಅದೇ ಥರ ಈ ವರ್ಷನೂ ಮಾಡ್ತಾಯಿದ್ದೀನಿ. ಇವತ್ತು ಅಂದರೆ ಈ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೆಯುತ್ತೆ, ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೇಟ್ಸ್ ನೋಡೋಣ ಬನ್ನಿ ಏನೇನು ಮಾಡ್ತೀನಿ ಅಂತ. ಸೊ ಇದೆಲ್ಲ ನಾನು ಮಾಡಾದ್ಮೇಲೆ ನಮ್ಮಮ್ಮ ಬಂದು ಈ ಥರ ರೋಸ್ ಹಾಕ್ಕೊಡ್ತಾರೆ. ಈ ಥರ ಇದಿಷ್ಟು ಇನ್ನು ಇಲ್ಲಿ ತನಕ ಆಯಿತು. ಓಕೆ ಬೈ. ಇಷ್ಟಾಗಿದೆ, ಇನ್ನೂ ಮಾಡ್ತಾಯಿದ್ದೀನಿ. ಸೊ ಕಮ್ ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿ. ಸೊ ಎಲ್ಲರೂ ಹಾಯ್. ಆ್ಯಸ್ ಐ ಸೆಡ್ ಐ ಆಮ್ ಪುಲಿಂಗ್ ಆಲ್ ನೈಟರ್, ಅಂದರೆ ಲೈಕ್ ಒಂದು 4 o'clock to 4:30ವರೆಗೂ ಎತ್ತಿರಬೇಕು. ಇವಾಗ ಟೈಮ್ ಬಂದುಬಿಟ್ಟು 1:30, 1:40 ಸಮಥಿಂಗ್ ಆಗಿದೆ. ಆವಾಗಲೇ ಹಾರ ಮಾಡಿದ್ದು ಬಂದುಬಿಟ್ಟು ಲಕ್ಷ್ಮಿ ಸೀರೆ ಉಡ್ಸಿರ್ತೀವಲ್ಲ ಅದಕ್ಕೆ ಮಾತ್ರ. ಇವಾಗ ಮನೇಲಿ ಬೆಳಕಾಗಿಸು, ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು. ಸೊ ಹಾಯ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ.
ಲೈಕ್ ಗೋಲ್ಡ್ ಸ್ಯಾರಿ ವಿತ್ ದಿಸ್ ಬ್ಲೌಸ್. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ಸೊ ಹಂಗಾದರೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಹಾಗೆ ಕಮೆಂಟ್ ಮಾಡಿಲ್ಲ, ಹೋಗ್ಬಿಟ್ಟು ಬೇಗ ಮಾಡಿ. ಯಾ ಓಕೆ, ಬನ್ನಿ ನೆಕ್ಸ್ಟ್ ಏನೇನಿದೆ ಪ್ಲ್ಯಾನ್ಸ್ ನೋಡೋಣ. ಸೊ ಹಾಯ್, ಇವತ್ತು ಇದು ನನ್ನ ಕಾಸ್ಟ್ಯೂಮ್ ಆಗಿದೆ. ಯಾ ಹಲ್ವಾ ಮಾಡಿಬಿಟ್ಟು ಬೇಗ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 7:20, 7:30 ಆಗಿದೆ. ಪೂಜೆ ಇನ್ನೂ ಆಗಿಲ್ಲ. ನಮ್ಮನೇಲಿ ಆ್ಯಸ್ ಯೂಶುವಲ್ ಆಲ್ವೇಸ್ ಆಲ್ಮೋಸ್ಟ್ ನಾವೆಲ್ಲ ಸ್ವಲ್ಪ ಲೇಟ್ ಆಗಿದೆ. ಸೊ ಹಾಗಾಗಿ ಪೂಜೆ ಮಾಡಬೇಕು. ಲೈಕ್ ಈವ್ನಿಂಗ್ ಪೂಜೆ, ಮಾರ್ನಿಂಗ್ ಪೂಜೆ ಎಲ್ಲ ಆಯಿತು, ಈವ್ನಿಂಗ್ ಪೂಜೆ ಮಾಡಬೇಕು. ಇವಾಗ ರೆಡಿ ಆಗಿದ್ದೀನಿ. ಯಾ ಸೊ ಗೈಸ್, ಪೂಜೆ ಎಲ್ಲ ಆಗಿದೆ. ನಮ್ಮ ಮನೆಗೆ ಇಬ್ಬರು ಪುಟಾಣಿಗಳು ಬಂದಿದ್ದಾರೆ ಇವತ್ತು, ವರಮಹಾಲಕ್ಷ್ಮಿ ದಿನ. ಸೊ ಅವ್ರು ಕಂಕಣ ಕಟ್ಟಿಸ್ಕೊಂಡಿದ್ದಾರೆ. ಕಂಕಣ ಕಟ್ಟಿಸ್ಕೊಂಡ್ರೆ ಹಿಂಗೆ ಇಲ್ಲ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ಲ. ಸೊ ಇವತ್ತು ಇವ್ರು ನಮ್ಮ ಮನೆಗೆ ಬಂದಿದ್ದರು. ಹಾಗೆ ಒಂದು ಸ್ವಲ್ಪ ಜನ ಬಂದಿದ್ರು ಅರ್ಶಿನ ಕುಂಕುಮಗೆ ಅಂತ. ಇವತ್ತಿಂದು ಲಾಗ್ ಏನು ಅಡುಗೆ ಮಾಡ್ತಿದ್ದಾರೆ, ಏನಿದೆ ಅಂತ ನಾನು ಬೆಳಗ್ಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ತೋರಿಸ್ಬಿಟ್ಟು ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇದು ಕೋಸಂಬರಿ ಅಂತ, ಇದು ನಮ್ಮಮ್ಮ ಮಾಡಿದ್ರು ಹಬ್ಬಕ್ಕೆ ನೆನೆ. ಹಾಗೆ ಇದು ಒಬ್ಬಟ್ಟು ಸಾರು, ಮತ್ತು ಪಲಾವ್ ಮಾಡಿದ್ರು. ಅದು ರಾತ್ರಿನೇ ಖಾಲಿ ಆಗೋಯ್ತು, ಪಲಾವ್ ತೋರ್ಸೋಕ್ಕಾಗಲಿಲ್ಲ. ರಾತ್ರಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಎಲ್ಲರೂ, ಹಂಗಾಗಿ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ. ಸೊ ದಿಸ್ ವಾಸ್ ಕಂಪ್ಲೀಟ್ಲಿ ಹಬ್ಬ ಲಾಗ್ ಇದು. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.